ಪಾರ್ಥ, ಜೀವನದ ಉದ್ದೇಶವನ್ನು ನೀನು ಹೊರಗಡೆ ಹುಡುಕಬೇಡ. ಅದು ಹಣದಲ್ಲಿ ಇಲ್ಲ, ಹುದ್ದೆಯಲ್ಲಿ ಇಲ್ಲ, ಆರಾಮದಲ್ಲೂ ಇಲ್ಲ. ಅದು ನಿನ್ನ ಹೃದಯದ ಮೌನದಲ್ಲಿ ಅಡಗಿದೆ. ಒಂದು ಕಥೆ ಕೇಳು. ಒಬ್ಬ ಯುವಕ ಸುಲಭವಾದ ದಾರಿಯನ್ನು ಆಯ್ದುಕೊಂಡನು. ಆ ದಾರಿ ಅವನಿಗೆ ಸುಖ ಕೊಟ್ಟಿತು, ಆರಾಮ ಕೊಟ್ಟಿತು. ಆದರೆ ರಾತ್ರಿ ಅವನ ಮನಸ್ಸು ಕೇಳಿತು, ನೀನು ನಿನ್ನ ಕರ್ತವ್ಯ ಮಾಡುತ್ತಿದ್ದೀಯಾ? ಆ ಪ್ರಶ್ನೆ ಅವನನ್ನು ನಿದ್ರೆಗೆ ಬಿಡಲಿಲ್ಲ. ಒಂದು ದಿನ ಅವನು ಧೈರ್ಯ ಮಾಡಿ ಕಷ್ಟದ ದಾರಿಯನ್ನು ಆರಿಸಿಕೊಂಡನು. ಆ ದಾರಿಯಲ್ಲಿ ಶ್ರಮ ಇತ್ತು, ಭಯ ಇತ್ತು, ಹೊಣೆಗಾರಿಕೆ ಇತ್ತು. ಆದರೆ ಅವನ ಹೃದಯದಲ್ಲಿ ಶಾಂತಿ ಹುಟ್ಟಿತು. ಅವನ ಆತ್ಮ ಉಸಿರಾಡಿತು. ಪಾರ್ಥ, ಅದೇ ಧರ್ಮ. ಧರ್ಮ ಎಂದರೆ ಸುಲಭವಾದದ್ದು ಅಲ್ಲ, ಸರಿಯಾದದ್ದು. ನಿನ್ನ ಒಳಗಿನ ಧ್ವನಿ ಸತ್ಯವನ್ನು ಹೇಳುತ್ತದೆ. ಆದರೆ ಆರಾಮದ ಶಬ್ದ ಅದನ್ನು ಮುಚ್ಚಲು ಪ್ರಯತ್ನಿಸುತ್ತದೆ. ನೀನು ಆರಾಮವನ್ನು ಆಯ್ದರೆ ಕ್ಷಣಿಕ ಸುಖ ಸಿಗುತ್ತದೆ. ನೀನು ಧರ್ಮವನ್ನು ಆಯ್ದರೆ ಶಾಶ್ವತ ಶಾಂತಿ ಸಿಗುತ್ತದೆ. ನಿನ್ನ ಜೀವನದಲ್ಲಿ ಸತ್ಯವನ್ನು ಮಾತಾಡು. ಹೊಣೆಗಾರಿಕೆಯಿಂದ ನಡೆ. ಹೃದಯದ ಕರೆಯನ್ನು ನಿರ್ಲಕ್ಷಿಸಬೇಡ. ಪಾರ್ಥ, ಸುಖವನ್ನು ಗುರಿಯಾಗಿಸಬೇಡ, ಧರ್ಮವನ್ನು ಗುರಿಯಾಗಿಸು. ಅಗಲೇ ನಿನ್ನ ಜೀವನವೇ ಅರ್ಥಪೂರ್ಣವಾಗುತ್ತದೆ. ನಿನ್ನ ಆತ್ಮವೇ ನಿನ್ನ ದಾರಿಯನ್ನು ಬೆಳಗಿಸುತ್ತದೆ. ಧನ್ಯವಾದಗಳು.